ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲೇ ನಾವು ಮೇಜರಾಗಿ 2 ಪಾಯಿಂಟನ್ನು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಫಸ್ಟ್ ಪಾಯಿಂಟ್ ಬಂದು BSc ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇರುತ್ತೆ. ಎರಡನೆಯದು, ಅದರಲ್ಲಿ ನಿಮಗೆ ಸಿಲೆಬಸ್ ಏನಿರುತ್ತೆ, ಹಾಗೆ ಅದರಲ್ಲಿ ನಿಮಗೆ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರೆ ಮತ್ತು ಮೆಟೀರಿಯಲ್ ಯಾವುದನ್ನು ನೀವು ರೆಫರ್ ಮಾಡಬೇಕು ಇದಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದ್ರ ಮೆಟೀರಿಯಲು ನನ್ನ ಹತ್ರ ಇದೆ, ಅದ್ರ ಬಗ್ಗೆನೂ ತೋರಿಸ್ತೀನಿ ನಿಮಗೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ನನ್ನ ಹತ್ರ ಇದು BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ವಿಡಿಯೋ ವಿತ್ ಕಂಪ್ಲೀಟ್ PDF ಇದೆ. ನಾನು ತೋರಿಸ್ತೀನಿ ನಿಮಗೆ ಫರ್ದರ್. ಸೊ ಆ PDF ಅನ್ನು ನಿಮಗೆ ಬೇಕು ಅಂತಂದರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ PDF ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ ಒಂದು ಲಿಂಕ್ ಕೊಡ್ತೀನಿ. ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ PDF ಅನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಮತ್ತೆ ಹೇಳ್ತಿದ್ದೀನಿ, ಕಾಮೆಂಟ್ ಬಾಕ್ಸಲ್ಲಿ ನೀವು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ವಿಡಿಯೋನ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನೀವು ಅಗ್ರಿಕಲ್ಚರ್ PDF ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಕಾಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಮೆಟೀರಿಯಲ್ನ ಕಳಿಸ್ಕೊಡ್ತೀನಿ. ಸೊ ನೋಡೋಣ, ನಿಮಗೆ ಜಸ್ಟ್ ಒಂದು ಬ್ರೀಫ್ ಔಟ್ ಮಾಡ್ತೀನಿ ಮೆಟೀರಿಯಲ್ ಯಾವ ಥರ ಪ್ರಿಪೇರ್ ಆಗಬೇಕು ಏನಂತ. ಮೊದಲನೇ ಪಾಯಿಂಟಿಗೆ ಬರೋಣ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಏನಿದು BSc ಅಗ್ರಿಕಲ್ಚರ್ ಕೋಟಾ ಅಂತಂದರೆ ಏನಪ್ಪ ಇದು ಅಂತಂದರೆ, ಫಸ್ಟ್ ನೀವು BSc ಅಗ್ರಿಕಲ್ಚರ್ ಕೋರ್ಸಸ್ಸಿಗೆ ಜಾಯ್ನ್ ಆಗಬೇಕು ಅಂತಂದರೆ ಸೊ ನೀವೇನಿರಬೇಕು ಅಂದರೆ ಫಸ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ನೀವು PUC ನಲ್ಲಿ ಓದಿರಬೇಕು. ಥಿಯರಿ ಪ್ಲಸ್ ಕಾಂಪಿಟೇಟಿವ್ ಅಂದರೆ KCET ಎಕ್ಸಾಮನ್ನು ಬರೀತೀರಾ. ಹಾಗಾದರೆ ಇದೇನಿದು ಅಗ್ರಿಕಲ್ಚರ್ ಕೋಟಾ ಅಂದರೆ ಏನಿದು ಎಕ್ಸ್ಟ್ರಾ ಅಂತಂದರೆ, ಈಗ ಅಗ್ರಿಕಲ್ಚರ್ ಸೀಟ್ಸ್ ಏನಿದೆ ಅದರಲ್ಲಿರುವಂತಹ 50% ಆಫ್ ದ ಸೀಟ್ಸ್ ಏನಾಗುತ್ತೆ ಅಂದರೆ ಇದು ಅಗ್ರಿಕಲ್ಚರ್ ಕೋಟಾಗೆ ಹೋಗುತ್ತೆ. ಈಗ 100 ಸೀಟ್ ಇದೆ ಅಂತಂದರೆ 100ರಲ್ಲಿ 50% ನೀವು ಥಿಯರಿ ಮುಖಾಂತರ ಅಂದರೆ KCET ಎಕ್ಸಾಮ್ ಏನು ಬರ್ದಿರ್ತೀರ ಅದು ಮತ್ತು ಸೊ ನಿಮ್ಮ ಥಿಯರಿ ಮುಖಾಂತರವಾಗಿ ತೊಗೋಬೋದು. ಇನ್ನು 50% ನಿಮಗೆ ಸೊ ಕೋಟೆ ರಿಸರ್ವೇಷನ್ ಇರುತ್ತೆ ಅಗ್ರಿಕಲ್ಚರ್ ಕೋಟಾ ಅಂತ. ಏನು ಅಗ್ರಿಕಲ್ಚರ್ ಕೋಟಾ ಅಂತಂದರೆ ಆ ರಿಸರ್ವೇಷನ್ ಏನಪ್ಪ ಅಂತಂದರೆ ನಿಮ್ಮದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಇರಬೇಕು ಅನ್ನುವಂಥ, ಯಾರು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರ್ತಾರೆ ಅವ್ರಿಗೆ 50% ರಿಸರ್ವೇಷನ್ ಕೊಡಬೇಕು ಅನ್ನೋ ರೀಸನ್ಗೆ ಸೊ ಇದು ಅಗ್ರಿಕಲ್ಚರ್ ಕೋಟಾ ಅಂತ ಇರುವಂಥದ್ದು. ಸೊ ಈ ಅಗ್ರಿಕಲ್ಚರ್ ಕೋಟಾನ ನೀವು ಕ್ಲೈಮ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ನೀವು KCET ಅಪ್ಲಿಕೇಶನಲ್ಲಿ ನೀವು ಆರ್ ಯು ವಿಲ್ಲಿಂಗ್ ಟು ಕ್ಲೈಮ್ ಅಗ್ರಿಕಲ್ಚರ್ ಕೋಟಾ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಎಸ್ ಅಂತ ಹಾಕಿದರೆ ನೀವು ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಡಾಕ್ಯುಮೆಂಟ್, ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಸೊ ಫಸ್ಟು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು. ಸೊ ರಿಸರ್ವೇಷನನ್ನು ಕ್ಲೈಮ್ ಮಾಡಬೇಕಾದ್ರೆ ಆ ಅಗ್ರಿಕಲ್ಚರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ನೀವು ಸಬ್ಮಿಟ್ ಮಾಡಿ, ಜೊತೆಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸೊ ಅದರಲ್ಲಿ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ನೀವು ಎಷ್ಟು ಮಾರ್ಕ್ಸ್ ತೊಗೊಳ್ತೀರಾ ಅದರ ಬೇಸಿಸ್ ಮೇಲೆ ನಿಮಗೆ ಈ ಅಗ್ರಿಕಲ್ಚರ್ ಕೋಟಾ ರಿಸರ್ವೇಷನನ್ನು ಕ್ಲೈಮ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಈಗ ಬರೋಣ ಸೆಕೆಂಡ್ ಪಾಯಿಂಟ್. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ನಾವು ಎಕ್ಸಾಮಿನೇಷನ್ಗೆ ಬರೋಣ. ಫಸ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ ಇಲ್ಲಿ ನಿಮಗೆ ಅಂತಂದರೆ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ ಏನಿರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಏನು ಮಾಡಬೇಕು ನಾವು ಇಲ್ಲಿ ಅಂತಂದರೆ, ಅಲ್ಲಿ ನಿಮಗೇನಿರುತ್ತೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಆ ಎಕ್ಸಾಮಿನೇಷನ್ ಸೆಂಟರ್ ನಿಮಗೇನು ಅಲಾಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ, ಅಲ್ಲಿ ನಿಮಗೆ 50 ಸ್ಪೆಸಿಮೆನ್ಸ್ ಇರುತ್ತೆ. 50 ಆಬ್ಜೆಕ್ಟ್ಸ್ ಅಥವಾ 50 ಸ್ಪೆಸಿಮೆನ್ಸ್, ಟೋಟಲ್ 50 ಸ್ಪೆಸಿಮೆನ್ಸ್. ನಿಮ್ಗೆ ಬಯಾಲಜಿ ಸ್ಟೂಡೆಂಟ್ಸ್ ಗೊತ್ತೇ ಇರುತ್ತೆ. ಸೊ 50 ಆಬ್ಜೆಕ್ಟ್ಸನ್ನು ಇಟ್ಟಿರ್ತಾರೆ ನಿಮಗಲ್ಲಿ ಟೋಟಲ್. ಸೊ 50 ಆಬ್ಜೆಕ್ಟ್ಸನ್ನು ನೀವು ಐಡೆಂಟಿಫಿಕೇಷನನ್ನು ಮಾಡಬೇಕಾಗತ್ತೆ. ಸೊ ಅದ್ರಲ್ಲಿ ಏನಿರುತ್ತೆ 50 ಆಬ್ಜೆಕ್ಟ್ಸ್ ಅನ್ನೋದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಹಾಗಾದರೆ 50 ಸ್ಲೈಡ್ಗೆ ಅಂದರೆ ಒಂದೊಂದು ಆಬ್ಜೆಕ್ಟಿಗೆ ನಿಮಗೆ ಎಷ್ಟು ಬರುತ್ತೆ, ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮನ್ನು ಮಾಡ್ತಾರೆ. ಹಾಗಾದರೆ ಸೇಫ್ ಸ್ಕೋರ್ ಏನು, ಆಮೇಲೆ ಬರೋಣ ಏನಿರುತ್ತೆ ಅದರಲ್ಲಿ ಆಬ್ಜೆಕ್ಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಅದೇ ಈಗ ನಮಗೆ ಮೇಜರ್ ಪಾಯಿಂಟ್ ಆಗಿರೋದ್ರಿಂದ ಡಿಸ್ಕಷನ್ ಮಾಡೋಣ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಹಾಗಾದರೆ ನೆಕ್ಸ್ಟ್ ಬರೋಣ ಸೇಫ್ ಸ್ಕೋರ್ ಏನಿರಬೇಕು. ಹಾಗಾದರೆ ನಿಮಗೆ BSc ಅಗ್ರಿಕಲ್ಚರಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂತಂದರೆ ಕೋಟಾದಲ್ಲಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ 180 ಆ್ಯಂಡ್ ಎಬೋವ್ ಬಂದರೆ, ಆಲ್ಮೋಸ್ಟ್ 175 180 ಆ ರೇಂಜಲ್ಲಿ ನೀವು ಕ್ರಾಸ್ ಆದರೆ
ಸೊ ನಿಮಗೆ ಅಲ್ಲಿ ಸೀಟ್ ಅಂದರೆ ನಿಮಗೆ ಕೋಟಾದಲ್ಲಿ ಸಿಗುವಂತಹ ರಿಸರ್ವೇಷನ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನಾನು ಹೇಳ್ತಿರೋದು ಸೇಫ್ ಝೋನ್. 175 ಸಿಕ್ಕರೆ ತೊಗೊಂಡ್ರೆ ಸಿಗಲ್ವ ಸರ್? ಸಿಗಬಹುದು. ಬಟ್ ಸೇಫ್ ಝೋನ್ ಅಂತಂದರೆ ಏನು ಅಂದರೆ 180 ಮಾರ್ಕ್ಸ್. ಅದಕ್ಕಿಂತ ನೀವು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಸಿಗುವಂಥ ಪ್ರಾಬಬಿಲಿಟಿ ತುಂಬ ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಈಗ ಬರೋಣ ಮಾರ್ಕ್ಸ್ ಬಗ್ಗೆ ಆಯಿತು. ಈಗ ಬರೋಣ ಮೆಟೀರಿಯಲ್ ಬಗ್ಗೆ. ನಾನು ಏನು ಪ್ರಿಪೇರ್ ಆಗಬೇಕು ಸರ್, ಅದಕ್ಕೆ ಎಲ್ಲಿ ಪ್ರಿಪೇರ್ ಆಗಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಅಂತಂದರೆ ಏನಿರುತ್ತೆ ಕ್ವಶನ್ ಪೇಪರಲ್ಲಿ ಅಂತಂದರೆ ಟೋಟಲ್ ನಾನು ಆಗಲೇ ಹೇಳಿದೆ ನಿಮಗೆ 50 ಆಬ್ಜೆಕ್ಟ್ಸ್ ಇರುತ್ತೆ. ಏನು 50 ಆಬ್ಜೆಕ್ಟ್ಸ್? ಅದು ಪ್ಯೂರ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಆಬ್ಜೆಕ್ಟ್ಸ್. ಏನಿರುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಆಬ್ಜೆಕ್ಟ್ಸ್ ಅಂತಂದರೆ, ಈಗ ನಾನೀಗ PDF ಅನ್ನು ತೋರಿಸ್ತೀನಿ ನಿಮಗೆ. ಅದರಲ್ಲಿರೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ನಾನು ಅದನ್ನೇ PDF ಬಗ್ಗೆ ಆಗಲೇ ಡಿಸ್ಕಷನ್ ಮಾಡ್ತಿದ್ದಿದ್ದು ನಿಮಗೆ. ಸೊ ಆ PDF ಅಲ್ಲಿ ಈಗ ನೋಡ್ತಿರ್ಬೋದು ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಗೈಡ್ ಅಂತ ಕಾಣಿಸ್ತಿದೆಯಲ್ವಾ? ಸೊ ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಗೈಡಲ್ಲಿ ಏನಿದೆ ನಾನೀಗ ನಿಮ್ಗೆ ತೋರಿಸ್ತಿದ್ದೀನಿ ಈಗ ನಿಮಗೆ. ಸೊ ಇದು ಎಕ್ಸಾಕ್ಟ್ಲಿ ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಸಿಗುವಂಥದ್ದು, ಅಂದರೆ ನಿಮಗೆ ಕ್ವಶನ್ ಕೇಳುವಂಥದ್ದು. ಈಗ ಬರೋಣ ಮೇಜರ್ ಆಗಿ ಯಾವ್ಯಾವ ಕೋರ್ಸ್ಗಳಿಗೆ. ನಿಮ್ಗೆ ಗೊತ್ತಿದೆ ವೆಟರ್ನರಿ, ಅಗ್ರಿಕಲ್ಚರ್, ಹಾರಿಕಲ್ಚರ್, ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಮ್ಯಾಕ್ರೋ, ಕಮ್ಯುನಿಟಿ ಸೈನ್ಸ್ ಎಲ್ಲ ಸೇರಿಸೋದು ನಿಮಗೆ BSc ಅಗ್ರಿಕಲ್ಚರ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ನೆಕ್ಸ್ಟ್ ಹಾಗಾದರೆ ಇಲ್ಲೇನಿರುತ್ತೆ ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ಲಿ ಆಬ್ಜೆಕ್ಟ್ಸ್ ಇರುತ್ತೆ. ಏನಿರುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಆಬ್ಜೆಕ್ಟ್ಸ್ ಅಂತಂದರೆ ಲೈಕ್ ಎಕ್ವಿಪ್ಮೆಂಟ್ಸ್, ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಅಗ್ರಿಕಲ್ಚರಲ್ಲಿ, ಮತ್ತು ಅಗ್ರಿಕಲ್ಚರ್ ಕ್ರಾಪ್ಸ್ ಮತ್ತು ಸೀಡ್ಸ್, ಯಾವ ಥರ ಕ್ರಾಪ್ಸ್ ಇರುತ್ತೆ, ಡಿಫ್ರೆಂಟ್ ಕ್ರಾಪ್ಸ್ ಮತ್ತು ಸೀಡ್ಸ್ ಇರುತ್ತೆ, ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗತ್ತೆ. ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ ಅಂದರೆ ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ಸ್ ಏನು ಯೂಸ್ ಮಾಡ್ತೀವಿ, ಫ್ರೂಟ್ಸ್ ಯಾವುದಿರುತ್ತೆ, ಡಿಫ್ರೆಂಟ್ ವೆಜಿಟೇಬಲ್ಸ್ ಯಾವುದಿರುತ್ತೆ, ಐಡೆಂಟಿಫಿಕೇಷನ್. ಸೆರಿಕಲ್ಚರಲ್ಲಿ ನಿಮಗೆ ಏನೇನಿರುತ್ತೆ, ಅಪಿಕಲ್ಚರಲ್ಲಿ ಮತ್ತು ಲೈವ್ ಸ್ಟಾಕ್ ಸೆಕ್ಷನ್ಸಲ್ಲಿ ಬಂದಾಗ ಕೌ, ಬಫೆಲೋ, ಡಿಫ್ರೆಂಟ್ ಟೈಪ್ಸ್ ಆಫ್ ಗೋಟ್, ಶೀಪ್ ಡಿಫ್ರೆಂಟ್ ಬರುತ್ತೆ ನಿಮಗೆ. ಪೌಲ್ಟ್ರಿ, ಫಿಶ್ ಮತ್ತು ಡಾಗ್ಸಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಮತ್ತು ಸ್ಪೈಸಸ್ ಇರುತ್ತೆ, ಫೀಡ್ಸ್ ಇರುತ್ತೆ, ಫರ್ಟಿಲೈಸರ್ಸ್ ಇರುತ್ತೆ, ಮನ್ಯೂರ್ಸ್ ಇರುತ್ತೆ, ಫುಡರ್ ಕ್ರಾಪ್ಸ್ ಇರುತ್ತೆ, ವೀಡ್ಸ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಪೆಸ್ಟ್ಸ್, ಡಿಸೀಸಸ್ ಇರುತ್ತೆ, ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ಇವೆಲ್ಲ ರಿಲೇಟೆಡ್ ನಿಮ್ಗೆ ಏನು ಮಾಡ್ತಾರೆ, ಕ್ವಶನ್ಸನ್ನು ಕೇಳ್ತಾರೆ. ಕ್ವಶನ್ಸ್ ಕೇಳೋದಂದರೆ ಅಲ್ಲಿ ನಿಮಗೆ 50 ಪ್ಲೇಸಸ್ಸಲ್ಲಿ 50 ಎಕ್ಸಾಕ್ಟ್ಲಿ ಆಬ್ಜೆಕ್ಟ್ಸನ್ನು ಅಲ್ಲಿ ಇಟ್ಟಿರ್ತಾರೆ. ನೀವು ಹೋಗಬೇಕು, ಆ ಪ್ಲೇಸಲ್ಲಿ ನಿಂತ್ಕೋಬೇಕು. ಒಂದೊಂದು ಆಬ್ಜೆಕ್ಟ್ಗೆ ನಿಮಗೆ ಆಲ್ಮೋಸ್ಟ್ 1 to 2 ಮಿನಿಟ್ಸ್ ಕೊಡ್ತಾರೆ ಟೈಮ್ ನಿಮಗೆ. ಸೊ ಆ 1 to 2 ಮಿನಿಟ್ಸಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಆಬ್ಜೆಕ್ಟ್ ಏನಿರುತ್ತೆ ನಿಮಗೆ ಅದನ್ನು ನೀವು ನೇಮ್ ಮಾಡಬೇಕಾಗತ್ತೆ ಕಂಪ್ಲೀಟಾಗಿ. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಇರುವಂಥದ್ದು ಕಂಪ್ಲೀಟ್ ನಿಮಗೆ ಪ್ರೊಸೀಜರ್ ಇರುತ್ತೆ. ಅರ್ಥ ಆಯ್ತಲ್ವಾ? ಈಗ ಬರೋಣ ಹಾಗಾದರೆ ಏನು ಸರಿ ಇರುತ್ತೆ. ಹಾಗಾದರೆ ನೀವು ಹೇಳಿದ್ರಲ್ಲ ಇದರಲ್ಲಿ, ಸೊ ಹಾಗಾದರೆ ಏನಿದು ಎಕ್ಸಾಕ್ಟ್ಲಿ ಇದರಲ್ಲಿ ಏನಿರುತ್ತೆ, ಸ್ಪೈಸಸ್ ಅಂದರೆ ಏನಿರುತ್ತೆ, ಸೀರಿಯಲ್ಸ್ ಅಂದರೆ ಪಲ್ಸಸ್, ಮಿಲೆಟ್ಸ್ ಅಂದರೆ ಯಾವ ಥರ ಇರುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಲಿಸ್ಟ್ ಇದೆ ನಿಮಗೆ. ಮತ್ತು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ BSc ಅಗ್ರಿಕಲ್ಚರ್ ಇಂದ ಯಾವ್ಯಾವ ನೀವು ಡಿಫ್ರೆಂಟ್ ಇಂಡಸ್ಟ್ರೀಸ್ನಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದು, ಮತ್ತು ಅಂದರೆ ನಿಮ್ಮ ಫ್ಯೂಚರಲ್ಲಿ ಏನೇನು ಕೋರ್ಸಸ್ಗಳನ್ನು ಮಾಡ್ಕೋಬೋದು, ಹಾಗೆ ನಿಮಗೆ ಏನು ಯೂಸ್ ಇದೆ BSc ಅಗ್ರಿಕಲ್ಚರ್ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಒಂದು ತಿಂಗಳ ಹಿಂದೆನೇ. ಸೊ ಅದನ್ನು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ಬನ್ನಿ ನಾನು ನೋಡಿ, ಈ ನಿಮಗೆ ಗೊತ್ತಾಗ್ತಿದೆಯಲ್ವ ಇಲ್ಲಿ. ಸೊ ಆಗ್ರೋನಮಿ ಸೆಕ್ಷನಲ್ಲಿ ಬಂದಾಗ ನಿಮಗೆ ನೋಡಿ ಇದನ್ನು ನೇಮ್ಸ್ ಇದೆ, ಡಿಫ್ರೆಂಟ್ ನೇಮ್ಸ್ ಇದೆ. ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿದೆ, ಇಂಗ್ಲೀಷಿಗೆ ಬೇಕಾದರೆ ನೀವೇನು ಮಾಡಿ ಅಂತಂದರೆ ಕನ್ನಡದಲ್ಲಿರೋದನ್ನು ನೀವು ಗೂಗಲ್ ಸರ್ಚಲ್ಲಿ ಹೋಗ್ಬಿಟ್ಟು ನೀವು ಚೇಂಜ್ ಮಾಡ್ಕೊಳ್ಳಿ. ಕೆಲವೊಂದು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ. ಸೊ ನೀವು ಅದನ್ನು ಎಂಟರ್ ಮಾಡಬಹುದು. ಮತ್ತು ನಿಮ್ಗೆ ಇನ್ನೂ ಸ್ಟಿಲ್ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಇದು ಕಂಪ್ಲೀಟ್ PDF ಇದೆ ನನ್ನ ಹತ್ರ. ಸೊ ನಿಮಗೆ ಏನೇನು ಕಂಪ್ಲೀಟಾಗಿ ಆಬ್ಜೆಕ್ಟ್ಸನ್ನು ಕೇಳ್ಬೋದು ಅಂತ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಕಂಪ್ಲೀಟಾಗಿ ಲಿಸ್ಟ್ ಇದೆ, PDF ಇದೆ. ಇದು ನಿಮಗೆ ಆಲ್ಮೋಸ್ಟ್ 100 ಪೇಜಸ್ ಇದೆ ಇಲ್ಲಿ. ಈ PDF ಬೇಕು ಅಂತಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಅಗ್ರಿಕಲ್ಚರ್ PDF ಅಂತ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಸೊ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ, ಜಾಯಿನ್ ಆಗಲಿ. ಸೊ ನಿಮಗೆ PDF ಅನ್ನು ಸಿಗುತ್ತೆ. ಅರ್ಥ ಆಯ್ತಲ್ವಾ? ಈಗ ನೋಡ್ಬೋದು ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ನೇಗಿಲು, ಸೀಡ್ ಡ್ರಿಲ್, ಕೂರಿಗೆ ಅಂತ ಇರುತ್ತೆ. ಮತ್ತು ಇಲ್ಲಿ ಹ್ಯಾಂಡಲ್, ಮಿಳಿ, ಸ್ಪೈಕ್ ಟೂತ್, ಹಗ್ಗ, ರೋಪ್, ಸ್ಟೋನ್ ರೋಲರ್. ಸೊ ನೀವು ನೋಡ್ತಿರ್ಬೋದಲ್ಲ, ಇವೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್. ಸೊ ನಿಮಗೆ ಎಕ್ವಿಪ್ಮೆಂಟ್ಸ್ ಇವೆಲ್ಲ ಇಲ್ಲಿ ನೋಡ್ಬೋದು. ಹಾಗೆ ನೆಕ್ಸ್ಟ್ ಬರ್ಬೋದು, ಅಲ್ಲಿ ಸೈಕಲ್ ವೀಡರ್ ಆಗಲಿ ಇರ್ಬೋದು, ಕೂರಿಗೆ ಬಟ್ಟಲು, ತಾಳು, ಸೊ ಹ್ಯಾರೋ, ಫೋರ್ಕ್,
ಟೈಪ್ಸ್ ಆಫ್ ಡ್ರಿಲ್ಸ್ ಬಂದಾಗ ನಿಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಿಲ್ಸ್ ಇದೆ ಇಲ್ಲಿ ನಿಮಗೆ ನೋಡಬಹುದು. ಮತ್ತು ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಬಂದಾಗ ಸೊ ಡಿಫ್ರೆಂಟ್ ಇಂಜಿನಿಯರಿಂಗ್ ಟ್ರ್ಯಾಕ್ಟರ್ 3 ಪ್ಲೋ ಆ್ಯಂಡ್ ಕಲ್ಟಿವೇಟರು ಟ್ರ್ಯಾಕ್ಟರ್ ಹ್ಯಾರೋ. ಸೊ ಡಿಫ್ರೆಂಟ್ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಬರುತ್ತೆ, ಅದರಲ್ಲಿ ನೀವು ನೋಡ್ಬೋದು. ಓಕೆ, ಸೊ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿರ್ತೀನಿ. ಓಕೆ, ಈ ಥರ ನಿಮಗೆ ಅದೇ ಥರನೇ ನಿಮಗೆ ಈಗ ನೆಕ್ಸ್ಟ್ ಬರೋಣ, ಫರ್ದರ್ ನೆಕ್ಸ್ಟ್ ಸೆಕ್ಷನ್ಗೆ ಬರೋಣ. ನೋಡಿ, ಅಗ್ರಿಕಲ್ಚರ್ ರಿಲೇಟೆಡ್ ನಿಮಗೆ ಏನೆಲ್ಲ ಕಂಪ್ಲೀಟಾಗಿ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ತೀವಿ, ಇದು ನಿಮ್ಗೆ ಹಳ್ಳಿ ಕಡೆಯವರಾಗಾದರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಬಟ್ ಈ ಸ್ವಲ್ಪ ಸಿಟಿಯಲ್ಲಿ ಇರೋರ್ಗಾದರೆ ಇದನ್ನು ನೋಡಿರೋದಿಲ್ಲ. ಹಾಗಾಗಿರೋದ್ರಿಂದ ನಿಮಗೆ ಸ್ವಲ್ಪ ಐಡೆಂಟಿಫಿಕೇಷನ್ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಅದಕ್ಕೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಸೆಲ್ಫ್ ಟೆಸ್ಟನ್ನು ತೊಗೊಳ್ಳಿ ಇದಕ್ಕೆ. ಯಾಕೆಂದರೆ ನೀವು ಇದು ಫಸ್ಟ್ ಟೈಮ್, ಸಿಟಿ ಹುಡುಗರಿಗೆ ಏನಪ್ಪ ಇದು ಅಂತಂದರೆ ಇದು ಫಸ್ಟ್ ಟೈಮ್ ನೋಡ್ತಿರೋದು ನೀವು ಇದನ್ನೆಲ್ಲನೂ. ಸೊ ಹಾಗಾಗಿರೋದ್ರಿಂದ ನೀವೇನು ಮಾಡಿ ಅಂತಂದರೆ, ಸೊ ಇದನ್ನು ಒಂದ್ಸರಿ ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಬಿಟ್ಟು ಏನು ಮಾಡಿ ಅಂತಂದರೆ ಕಂಪ್ಲೀಟಾಗಿ ಇದನ್ನು ನೀವು ಅದ್ಮೇಲೆ ಏನಿದೆ ನೇಮ್ಸನ್ನು ಒಂದರಲ್ಲಿ ಕಂಪ್ಲೀಟಾಗಿ ನೀವು ಅದು ನೇಮ್ಸ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಪ್ರಿಪೇರ್ ಆಗಿದ್ದಾದಮೇಲೆ ನೀವೇನು ಮಾಡಿ ಅಂತಂದರೆ ರ್ಯಾಂಡಮ್ ಆಗಿ ನೇಮ್ಸನ್ನು ಕ್ಲೋಸ್ ಮಾಡಿಕೊಂಡು ನೀವೇ ಅದನ್ನು ನೇಮ್ ಹೇಳೋದಕ್ಕೆ ಟ್ರೈ ಮಾಡಿ. ಈ ಥರ ಸೆಲ್ಫ್ ಟೆಸ್ಟ್ಗಳನ್ನು ತೊಗೊಂಡಾಗ ನಿಮಗೆ ಏನಾಗುತ್ತೆ ಅಂದರೆ ತುಂಬ ಈಸಿಯಾಗಿ ನೀವು ಇದನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು. ಇಲ್ಲಾಂದರೆ ನಾನು ಮತ್ತೆ ಹೇಳ್ತಿದ್ದೀನಿ, ಇದು ತುಂಬ ಈಸಿ ಅಲ್ಲ, ಎಲ್ಲ ನಿಮಗೆ ಒಂಥರ ಸಿಮಿಲರ್ ಥರನೇ ಕಾಣಿಸುತ್ತೆ. ಹಾಗಾಗಿರೋದ್ರಿಂದ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕಾಗಿರೋದ್ರಿಂದ ನಾನು ನಿಮಗೆ ಈಸಿ ಟ್ರಿಕ್ ಏನಪ್ಪ ಇದಕ್ಕೆ ಅಂತಂದರೆ, ಫಸ್ಟು ನೀಟಾಗಿ ಪ್ರಿಪೇರ್ ಆಗಿ ಒಂದು 10, 15, 20 ಸಲ ನೀವು ನೀಟಾಗಿ ನೀವು ಕಂಪ್ಲೀಟಾಗಿ ನಾನು ತರೋ ಆಗಿದ್ದೀನಿ ಅಂತಂದರೆ ಏನು ಮಾಡಿ ಅಂದರೆ ರ್ಯಾಂಡಮ್ ಟೆಸ್ಟ್ಗಳು ತೊಗೊಳ್ಳಿ, ಸೆಲ್ಫ್ ಟೆಸ್ಟನ್ನು ತೊಗೊಳ್ಳಿ. ಕ್ಲೋಸ್ ಮಾಡಿ ನೇಮ್ಸನ್ನು. ಸೊ ನೀವು ರ್ಯಾಂಡಮಾಗಿ ಯಾವುದೋ ಒಂದು ಪೇಜ್ ಓಪನ್ ಮಾಡಿ ನೇಮ್ಸನ್ನು ಕ್ಲೋಸ್ ಮಾಡಿಕೊಂಡು ನೀವು ಅದನ್ನ ನೇಮನ್ನು ಹೇಳಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯೇ ಇಲ್ವಾ ಅಂತ. ಈ ಥರ ಸೆಲ್ಫ್ ಟೆಸ್ಟ್ಗಳನ್ನು ಫ್ರೀಕ್ವೆಂಟಾಗಿ ತೊಗೊಳ್ಳಿ. ಸೊ ಆಗ ನಿಮಗೆ ಇದು ಯೂಸ್ ಆಗ್ಬೋದು. ಸುಮ್ಮನೆ ನಾನು ಒಂದ್ಸರಿ ಓದ್ಕೊಂಡು ಹೋಗ್ಬಿಟ್ಟು ನಾನು ಇದನ್ನು ಎಕ್ಸಾಮ್ ಬರೆದ್ಬಿಡ್ತೀನಿ ಹೋಗಿ ಅಂತಂದರೆ ಡೆಫಿನೆಟ್ಲಿ ಅದು ಕಷ್ಟ ಇದೆ. ಯಾಕಂದರೆ ಇದು ಸಿಟಿ ಹುಡುಗರು ನೀವು ಹೊಸದಾಗಿ ನೋಡಿರ್ತೀರ, ಕೆಲವೊಂದೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಇವೆ ಯಾವುದೂ ನೋಡೇ ಇರೋದಿಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು, ಅಥವಾ ಮತ್ತು ಸೀಡ್ಸ್ನಾಗಲಿ ಪ್ಲ್ಯಾಂಟ್ಸ್ ಕೆಲವೊಂದು ಇರುತ್ತೆ, ನೀವು ಅದ್ರ ಹೆಸರು ಕೂಡ ಕೇಳಿರೋದಿಲ್ಲ. ಹಾಗಾಗಿರೋದ್ರಿಂದ ನಿಮಗೆ ಇದು ಪ್ರಾಬ್ಲಮ್ ಆಗಬಹುದು. ಆಗಿರೋ ರೀಸನ್ಗೆ ನಾನು ನಿಮ್ಗೆ ಹೇಳ್ತಿರೋದು ಸಿಂಪಲ್ ಟ್ರಿಕ್ಕನ್ನು ಹೇಳ್ತಿದ್ದೀನಿ. ಸೊ ಇವುಗಳನ್ನೆಲ್ಲ ನೀಟಾಗಿ ಒಂದ್ಸರಿ PDF ಪ್ರಿಂಟೌಟ್ ತೊಗೊಬಿಡಿ, ತೊಗೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮನೇಲಿ ನೋಡಿ ಒಂದ್ಸರಿ ರಿಪೀಟೆಡಾಗಿ ರಿವಿಷನ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಲ್ಫ್ ಟೆಸ್ಟನ್ನು ತೊಗೊಳ್ಳಿ, ಕ್ಲೋಸ್ ಮಾಡಿಕೊಂಡು ನೀವೇ ನೇಮನ್ನು ಹೇಳೋದಕ್ಕೆ ಟ್ರೈ ಮಾಡಿ. ಸೊ ಆಗ ನಿಮಗೆ, ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರಿಗೆ ನೀವಿಬ್ಬರು ಮ್ಯೂಚುವಲಿ ಹೆಲ್ಪ್ ಮಾಡ್ಕೊಳ್ಳಿ. ಅವರು ಇದನ್ನು ನೇಮ್ಸನ್ನು ಕ್ಲೋಸ್ ಮಾಡಿಕೊಂಡು ಏನು ಹೇಳಿದ್ದು ಅಂತ ಕೇಳೋ ಥರ ನೇಮನ್ನು ಹೇಳಿದಾಗ ಸೊ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಅರ್ಥ ಆಗಿದೆಯಲ್ವಾ? ಈಗ ನೋಡಿ ಅದೇ ಥರ ನೋಡಿ ಸೀರಿಯಲ್ ಸೆಕ್ಷನ್ಸ್ ಬಂದಾಗ ಸಜ್ಜೆ, ಗೋಧಿ ತೆನೆ. ಸಜ್ಜೆನೋ ಹೊರಡೆ ಕೇಳಿರೋದಿಲ್ಲ ನೀವು, ಹಳ್ಳಿವರೆಗಾಗಿದ್ದರೆ ಸ್ವಲ್ಪ ಗೊತ್ತಿರುತ್ತೆ ಇದ್ರ ಬಗ್ಗೆ, ಸಜ್ಜೆ ಬಗ್ಗೆ. ಸೊ ಇದೇ ಥರನೇ. ಸೊ ನಿಮ್ಗೆ ಇವೆಲ್ಲ ಕಂಪ್ಲೀಟಾಗಿ ಏನು ಮಾಡಿರ್ತಾರೆ, ಈ ಸ್ಪೆಸಿಮೆನ್ಸನ್ನು ನಿಮ್ಗೆ ಅಲ್ಲಿ ಇಟ್ಟಿರ್ತಾರೆ, ಪಿಕ್ಚರ್ಸ್ ಇಟ್ಟಿರೋದಿಲ್ಲ, ಅಲ್ಲಿ ಇಟ್ಟಿರ್ತಾರೆ ನಿಮಗೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಈ ಆಬ್ಜೆಕ್ಟನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಟಿರ್ತಾರೆ. ನೀವು ಏನು ಅಂತ ಇದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಕಂಪ್ಲೀಟಾಗಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನೋಡಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸಲ್ಲಿ ಕಾಣಿಸ್ತಿದೆಯಲ್ವಾ, ಡಿಫ್ರೆಂಟ್ ಸೀಡ್ಸ್, ಓಟ್ಸ್, ಭತ್ತದ ತೆನೆ, ಜೋಳದ ತೆನೆ, ಜೋಳ, ಎಳ್ಳು, ಗೋಧಿ, ಪಲ್ಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪಲ್ಸಸ್ ಅದರಲ್ಲಿ. ಹಾಗೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಇದು 100 ಪೇಜಸ್ ಇದೆ PDF ಇದು ಓವರಾಲ್. ಸೊ ಸೀಡ್ಸ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನೇನು ಬೇಕು ಕಂಪ್ಲೀಟಾಗಿದೆ ಇದು ಮೆಟೀರಿಯಲ್ ಇದು. ಸೊ ಇದು ನಿಮಗೆ ನಾನು ಆಗಲೇ ಹೇಳಿದ್ದೀನಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಅಲ್ಲಿ ನಿಮಗೆ ಈ ಮೆಟೀರಿಯಲನ್ನು ನಾನು ನಿಮಗೆ PDF ಕಳಿಸ್ಕೊಡ್ತೀನಿ. ಸೊ ಆಗಿದೆಯಲ್ವಾ? ಸೊ ಇದೇ ಥರನೇ ರಾಗಿ, ಕಂಪ್ಲೀಟಾಗಿ ಸೀಡ್ಸು, ಸೀರಿಯಲ್ಸು ಆ್ಯಂಡ್ ಮತ್ತು ಪ್ಲ್ಯಾಂಟ್ಸು, ಡಿಸೀಸಸ್ ನೋಡ್ತಿದ್ದೀರಾ, ಕಂಪ್ಲೀಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ ನೇಮ್ಸು, ಗ್ರೀನ್ ಗ್ರಾಮ್ ಹೆಸರುಬೇಳೆ, ಬ್ಲ್ಯಾಕ್ ಗ್ರಾಮ್ ಉದ್ದು ನೋಡಿ. ಸೊ ಇವುಗಳೆಲ್ಲ ಎಕ್ಸಾಕ್ಟ್ಲಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸು, ಅವರೆ, ಆಲೂಗಡ್ಡೆ, ಬೇಬಿ ಕಾರ್ನ್, ಬೀಟ್ರೋಟ್, ಕುಂಬಳಕಾಯಿ, ಬದನೆ. ಕೆಲವೊಂದು ನಿಮಗೆ ಸಿಮಿಲರ್ ಯೂಸ್ ಮಾಡ್ತಿರುವಂಥದ್ದು ಗೊತ್ತಿರಬಹುದು, ಬಟ್ ಕೆಲವೊಂದು ಏನಾಗಿರುತ್ತೆ ಅಂದರೆ ನಿಮಗೆ ಆ ನೇಮ್ಸನ್ನು ಕೆಲವೊಂದನ್ನು ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಅವುಗಳನ್ನು ನೀವು ನೀಟಾಗಿ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಎಕ್ಸಾಕ್ಟ್ಲಿ ಇದನ್ನೇ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನಿಮಗೆ ಕೇಳುವಂಥದ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ನೋಡಿ, ಇದು ಕಂಪ್ಲೀಟ್ PDF ನಿಮಗೆ ಕಳಿಸ್ಕೊಡ್ತೀನಿ, ನೀಟಾಗಿ ನೋಡಿ. ಯಾವ ವೆಜಿಟೇಬಲ್ಸು ಇಂದ ಹಿಡಿದು ಸೀರಿಯಲ್ಸಿಂದ ಹಿಡಿದು ನಿಮಗೆ ಕೆಲವೊಂದು ಮಾತ್ರ ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ಯಾವುದು ಗೊತ್ತಿರೋದಿಲ್ಲ. ನೋಡ್ಬೋದು ಇವೆಲ್ಲನೂ, ಇದ್ರ ಹೆಸರು ಕೂಡ ಕೇಳಿರೋದಿಲ್ಲ ನೀವು.
ರಾಜಗಿರಿ, different types of seeds, leafy vegetables ಬಂದು different types of leafy vegetables, ಅಂತಲ್ವಾ different types of fruits, ಮತ್ತೆ ಸ್ಪೈಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೈಸಸ್, ಮತ್ತು ಸೆರಿಕಲ್ಚರಲ್ ಬಂದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ನೋಡ್ಬೋದು ಇಲ್ಲಿ ನೀವು, ಡಿಫ್ರೆಂಟ್ ಟೈಪ್ಸ್ ಲೀವ್ಸ್ ಮತ್ತು ರೇಷ್ಮೆ ಗೂಡು, ಸಿಲ್ಕ್ ಮಾತ್ಸು, ಚಂದ್ರಿಕೆ, ಅದರಲ್ಲಿ ಯೂಸ್ ಮಾಡುವಂಥದ್ದು ಇದು ಒಂದು ಮೆಟೀರಿಯಲ್ ಇದು ಆ್ಯಕ್ಚುಲಿ ಚಂದ್ರಿಕೆ ಅಂತ. ನೀವು ಅದನ್ನೇ ಹೇಳಿದ್ವಿ, ಈಗ ಸ್ವಲ್ಪ ಹಳ್ಳಿ ಕಡೆಯವರು ಆಗಿದ್ದರೆ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್, ಅದೇ ರೀಸನ್ಗೆ ನೀವು ಅಗ್ರಿಕಲ್ಚರ್ ಕೋಟಾ ಅಂತ ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಇದು ಎಕ್ಸಾಮನ್ನು ಮಾಡ್ತಿರುವಂಥದ್ದು. ಕೆಲವರು ಸಿಟಿನಲ್ಲಿ ಇರ್ತೀರಾ, ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸೊ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಸ್ಟಾಕ್ ಸೆಕ್ಷನಲ್ಲಿ ಬಂದರೆ. ಬ್ರೀಡ್ಸಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೀಡ್ಸ್ ಇದೆ ನೋಡಿ, ಬ್ರೀಡ್ಸು ನಿಮಗೆಲ್ಲ ಒಂದೇ ಥರನೇ ಕಾಣಿಸ್ತಿರುತ್ತೆ, ಬಟ್ ನೋಡಿ ಐಡೆಂಟಿಫಿಕೇಷನ್ ಮಾಡಿ ಡಿಫ್ರೆಂಟ್ ಏನಿರುತ್ತೆ ಅಂದರೆ ಡಿಫ್ರೆನ್ಸ್ ಏನಿರುತ್ತೆ ನೋಡಿ, ಕೊಂಬಲ್ಲಾಗಲಿ ಅದರಲ್ಲಿರುವಂಥ ಹೈಟಲ್ಲಾಗಲಿ ವೇರಿಯೇಷನ್ಸ್ ಯಾವ ಥರ ಇರುತ್ತೆ ಅನ್ನುವಂಥದ್ದನ್ನು ನೀವು ನೋಡ್ಕೋಬಹುದು. ಸೊ ಈ ಥರ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿ. ಸೊ ಅಲ್ಲಿ ನಿಮಗೆ ಟೋಟಲ್ 50 ಆಬ್ಜೆಕ್ಟ್ಸ್ ಇರುತ್ತೆ. ಆ 50 ಆಬ್ಜೆಕ್ಟ್ಸನ್ನು ನೀವು ಐಡೆಂಟಿಫೈ ಮಾಡಬೇಕು, ಆಗಿದೆಯಲ್ವಾ. ಸೊ ಇದೇ ಥರ ನಿಮಗೆ ಓವರಾಲ್ ಎಲ್ಲ ಕಂಪ್ಲೀಟಾಗಿ ಶೀಪ್ಸಲ್ಲಿ ಡಿಫ್ರೆಂಟ್ ಬ್ರೀಡ್ಸ್ ಆಗಲಿ, ಫ್ರಾನ್ಸು, ಫಿಶಸ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್, ಆಗಿದೆಯಲ್ವಾ. ಸೊ ಈ ಥರ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಗ್ಸ್, ಇದನ್ನೇ ಹೇಳಿದೆ ಕಂಪ್ಲೀಟಾಗಿ ನಿಮಗೆ ಈ ಕಂಪ್ಲೀಟಾಗಿ ಸೀಡ್ಸಲ್ಲಾಗಲಿ ಅನಿಮಲ್ಸಲ್ಲಾಗಲಿ ಡಾಗ್ಸ್, ಶೀಪ್ಸ್ ಇವೆಲ್ಲ ನಿಮಗೆ ಐಡೆಂಟಿಫಿಕೇಷನ್ಗೆ ಅಲ್ಲಿ ಇಟ್ಟಿರ್ತಾರೆ, ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಅರ್ಥ ಆಗಿದೆಯಲ್ವಾ. ಸೊ ಇದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಕ್ವಶನ್ಸ್. 50 ಸ್ಪೆಸಿಮನ್ಸ್ ಇಟ್ಟಿರ್ತಾರೆ, 50 ಆಬ್ಜೆಕ್ಟ್ಸ್, 50 ಆಬ್ಜೆಕ್ಟ್ಸಲ್ಲಿ ನೀವು ಇಟ್ಟಿರೋದ್ರನ್ನ ನೀವು ಐಡೆಂಟಿಫಿಕೇಷನ್ ಮಾಡಿ ನೇಮನ್ನು ಬರೀಬೇಕಾಗತ್ತೆ. ಸೊ ಇದು ನಿಮಗೆ ಟೋಟಲ್ ಒಂದು ಕ್ವಶನ್ಗೆ ಸೊ 4 ಮಾರ್ಕ್ಸ್ ಇರುತ್ತೆ. ಓವರಾಲ್ ನಿಮಗೆ ಬಂದು ಇಟ್ಸ್ ಎ 200 ಮಾರ್ಕ್ಸ್. ಅರ್ಥ ಇದಲ್ವಾ. ಇಷ್ಟು ನಿಮಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.